ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮ್ಮ ರಾಶಿಯ ಅಧಿಪತಿ ದೇವರುಗಳು ಯಾವುದು, ನಿಮ್ಮ ರಾಶಿಯ ಪ್ರಕಾರ ನೀವು ಯಾವ ದೇವರನ್ನು ಆರಾಧಿಸಬೇಕು, ಯಾವ ದೇವರನ್ನು ಪೂಜಿಸಬೇಕು, ಮತ್ತು ಹಿಡಿದ ಕಾರ್ಯಗಳೆಲ್ಲ ಕಾರ್ಯಸಿದ್ಧಿಗಳಾಗಬೇಕಾದ್ರೆ, ಎಲ್ಲ ಕೆಲಸಗಳು ನಿಮಗೆ ಜಯಶಾಲಿ ಆಗಬೇಕಾದ್ರೆ ನಿಮ್ಮ ರಾಶಿ ದೇವರುಗಳನ್ನು ಯಾವ ಥರ ಪೂಜಿಸಬೇಕು, ಮತ್ತು ನಿಮ್ಮ ಶುಭ ವಾರಗಳು, ನಿಮ್ಮ ರಾಶಿಯ ಶುಭ ವಾರಗಳು ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನೀವು ವಿಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನಿಮ್ಮ ರಾಶಿಯ ಪ್ರಕಾರ ನೀವು ಯಾವ ದೇವರನ್ನು ಪೂಜಿಸಬೇಕಂತ ಇಷ್ಟೊತ್ತೇನು ಹೇಳಿದ್ವಲ್ವ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಸ್ವಾಭಾವಿಕವಾಗಿ ಉಗ್ರ ತೀಕ್ಷ್ಣ ಮನಸ್ಸಿನವರಾಗಿರುವುದರಿಂದ ಅವರು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜಿಸುವುದು ತುಂಬ ಅವಶ್ಯಕವಾಗಿದೆ ಫ್ರೆಂಡ್ಸ್. ಅವರ ಶುಭ ವಾರ ಬಂದ್ಬಿಟ್ಟು ಮಂಗಳವಾರ ಮತ್ತು ಶುಕ್ರವಾರ ಶುಭ ದಿನಗಳಾಗಿವೆ ಫ್ರೆಂಡ್ಸ್. ಅದಲ್ಲದೆ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಸುಖ, ವೈವಾಹಿಕ ಸಮಾಧಾನ ಹಾಗೂ ಆರ್ಥಿಕ ಲಾಭಕ್ಕಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವುದು ತುಂಬ ಅವಶ್ಯಕವಾಗಿದೆ. ಇವರ ಶುಭ ದಿನ ಬಂದ್ಬಿಟ್ಟು ಶುಕ್ರವಾರ. ಅದಲ್ಲದೆ ಮಿಥುನ ರಾಶಿ. ಜ್ಞಾನ, ಭಾಷಾ ಕೌಶಲ್ಯ, ಮನೋಸ್ಥಿತಿಗೆ ವಿಷ್ಣುವಿನ ಮನೋಸ್ಥಿರತೆಗೆ ವಿಷ್ಣುವಿನ ಆರಾಧನೆ ಶ್ರೇಷ್ಠವಾಗಿದೆ. ಇವರಿಗೆ ಬುಧವಾರ ಶುಭ ದಿನವಾಗಿದೆ ಫ್ರೆಂಡ್ಸ್. ಅದಲ್ಲದೆ ಕರ್ಕಾಟಕ ರಾಶಿ. ಭೀತಿಯ ನಿವಾರಣೆ, ಮನಸ್ಸಿನ ಶಾಂತಿ, ಕುಟುಂಬ ಸಮಾಧಾನಕ್ಕಾಗಿ ಶಕ್ತಿ ಪೂಜೆ ಮುಖ್ಯವಾಗಿದ್ದು ಪಾರ್ವತಿ ಅಥವಾ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಅವಶ್ಯಕವಾಗಿದೆ. ಸೋಮವಾರ ಶುಕ್ರವಾರ ಶುಭ ದಿನವಾಗಿದೆ. ಅದಲ್ಲದೆ ಸಿಂಹರಾಶಿ. ಆತ್ಮವಿಶ್ವಾಸ, ಅಧಿಕಾರ, ಆರೋಗ್ಯಕ್ಕಾಗಿ ಸೂರ್ಯನ ಆರಾಧನೆ ಶ್ರೇಷ್ಠವಾಗಿದ್ದು ಇವರಿಗೆ ಶುಭವಾರ ಬಂದು ಭಾನುವಾರ ಶುಭವಾರ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಮುಂದಿನ ರಾಶಿ ಬಂದು ಕನ್ಯಾ ರಾಶಿ. ಮಾನಸಿಕ ಶಾಂತಿ, ಸಮತೋಲನ, ವಿದ್ಯೆಗಾಗಿ ವಿಷ್ಣು ಅಥವಾ ಭೂದೇವಿಯ ಆರಾಧಿಸುವುದು ಅವಶ್ಯಕವಾಗಿದೆ. ಇವರಿಗೆ ಶುಭವಾರ ಬಂದು ಬುಧವಾರ ಶುಭವಾರ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ ಮುಂದಿನ ರಾಶಿ ಬಂದು ತುಲಾ ರಾಶಿ. ವೈವಾಹಿಕ ಸಮತೋಲನಕ್ಕೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಉತ್ತಮ. ಹಾಗೂ ವೃಶ್ಚಿಕ ರಾಶಿಯವರು ಆತ್ಮಬಲಕ್ಕಾಗಿ ಶಿವನ ಆರಾಧನೆ ಮಾಡುವುದು ಶ್ರೇಷ್ಠವಾಗಿದೆ ಫ್ರೆಂಡ್ಸ್. ಇಲ್ಲಿ ತುಲಾ ಮತ್ತು ವೃಶ್ಚಿಕ ರಾಶಿ ಎರಡರದ್ದು ಹೇಳಿದೆ ಫ್ರೆಂಡ್ಸ್. ಧನಸ್ಸು ರಾಶಿ. ಗುರುಬಲ ಹೆಚ್ಚಿಸಲು ದತ್ತಾತ್ರೇಯ ಅಥವಾ ಬ್ರಹ್ಮನನ್ನು ಹಾಗೂ ಮಕರ ರಾಶಿಯವರು ಶನಿ ಪೂಜೆ ಮಾಡುವುದು ಶ್ರೇಷ್ಠವಾಗಿದೆ. ಇಲ್ಲಿ ಧನಸ್ಸು ಮತ್ತು ಮಕರ ರಾಶಿ ಎರಡು ರಾಶಿದ್ದು ಹೇಳಲಾಗಿದೆ ಫ್ರೆಂಡ್ಸ್. ಇನ್ನು ಕುಂಭ ಮತ್ತು ಮೀನರಾಶಿಯವರು ಆತ್ಮಸ್ಥೈರ್ಯ ಹೆಚ್ಚಿಸಲು ಹನುಮಂತನ ಆರಾಧನೆ ಹಾಗೂ ಮೀನರಾಶಿಯವರು ಗುರು ಅಥವಾ ವಿಷ್ಣುವನ್ನು ಆರಾಧಿಸುವುದು ತುಂಬ ಅವಶ್ಯಕವಾಗಿದೆ ಫ್ರೆಂಡ್ಸ್. ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ರಾಶಿಯ ಪ್ರಕಾರ ನೀವು ಯಾವ ದೇವರನ್ನು ಪೂಜಿಸಬೇಕು ಮತ್ತು ನಿಮ್ಮ ರಾಶಿ ಇಷ್ಟಾರ್ಥ ದೈವ ಯಾವುದು, ಅದನ್ನು ಹೇಗೆ ಪೂಜಿಸಬೇಕು, ಮತ್ತು ನಿಮ್ಮ ಶುಭ ವಾರಗಳು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಬಂದ್ರಲ್ವ ಇವಾಗ. ಸೊ ನಿಮ್ದು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ರಾಶಿ, ನಕ್ಷತ್ರ ಮತ್ತು ಕೆಲಸ ಏನು ಪ್ರಾರಂಭ ಮಾಡ್ತಿರಲ್ವ ಫ್ರೆಂಡ್ಸ್, ಅವತ್ತು ಯಾವ ವಾರ ಇದೆ, ನಿಮಗದು ಶುಭ ವಾರ ಇದೆಯಾ ಇಲ್ವಾ ಒಂದ್ಸಲ ಪಂಚಾಂಗ ತೋರಿಸ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಪಂಚಾಂಗದ ಪ್ರಕಾರ ಅಥವಾ ನಿಮ್ಮ ಒಂದು ರಾಶಿಯ ಪ್ರಕಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇ ಆದಲ್ಲಿ ನೀವು ಯಾವ ಕೆಲಸ ಕೈ ಹಾಕಿರ್ತೀರಲ್ವ ಆ ಕೆಲಸದಲ್ಲಿ ಖಂಡಿತವಾಗಿ ನಿಮಗೆ ಜಯ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಇದು ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಪಂಚಾಂಗಕ್ಕೆ ಅಷ್ಟೊಂದು ಶಕ್ತಿ ಇದೆ ಫ್ರೆಂಡ್ಸ್. ಒಂದು ಸಲ ಪಂಚಾಂಗ ರಾಶಿ ನಿಮ್ಮ ಶುಭ ವಾರದ ದಿನ ಒಂದು ಕೆಲಸ ಪ್ರಾರಂಭ ಮಾಡಿ ನೋಡಿ. ಸೊ ಅವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋದಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿತ್ತು ಅಂದರೆ ಮತ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.